ನನ್ನ ಕೈಯಲ್ಲಿ ಏನಿದೆ ಅಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ಮೇಲಲ್ಲ, ವಿಡಿಯೋ ನೋಡಿದ ತಕ್ಷಣ ನಾನು ಗೆಸ್ ಮಾಡಿ ಅಂತ ಹೇಳಿದ ತಕ್ಷಣ ನೀವು ಕಮೆಂಟ್ ಮಾಡಬೇಕು. ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಏನಪ್ಪ ಇದು ಪಾರ್ಸಲ್ ಅಂದ್ಕೊಂಡ್ರ? ನಮ್ಮ ಮನೆಗೆ ಈ ಪಾರ್ಸಲ್ ಎಲ್ಲಿಂದ ಬಂದಿದೆ ಅಂದರೆ DS ಬೈಟ್ ಆ್ಯಂಡ್ ಡಿಲೇಟ್ಸ್. ಒಂದು ವಾರ ಆಗಿದೆ ಇವರು ನನಗೆ ಕಳಿಸ್ಕೊಟ್ಟು. ಆದರೆ ಒಂದು ವಾರದಿಂದ ನಾನು ಕೂಡ ಬ್ಯುಸಿ ಇದ್ದೆ, ಹಾಗೆ ಪಾರ್ಸಲ್ಲು ಕೂಡ ಓಪನ್ ಮಾಡೋಕ್ಕೆ ಆಗಿಲ್ಲ. ಓಪನ್ ಮಾಡಿದಾಗ ಒಂದು ಮಿರಾಕಲ್ ಆಯಿತು. ಯಾಕೆ ಏನಪ್ಪ ಮಿರಾಕಲ್ ಅಂದರೆ, ಅವರು ಬ್ರೌನಿ ಚಾಕ್ಲೇಟು ರಾಯರಿದ್ದಾರೆ ಅಂತ ಬರೆದು ಕಳಿಸಿದ್ದಾರೆ. ಈಗಿರೋ ಬಿಸಿಲಲ್ಲಿ ಎಲ್ಲ ಮೆಲ್ಟ್ ಆಗುತ್ತೆ, ಆದರೆ ಒಂದು ವಾರ ನಾನು ಹೆಂಗಿಟ್ಟಿದ್ದೆ ಹಾಗೆ ಇದೆ. ಇವತ್ತು ನಾನು ಓಪನ್ ಮಾಡಿದಾಗ ಬ್ರೌನಿ ಚಾಕ್ಲೇಟು ಅವ್ರು ಮಾಡಿ ಕಳಿಸಿದ್ದು ರಾಯರಿದ್ದಾರೆ ಅಂತ ತುಂಬ ನನಗೆ ಇಷ್ಟ ಆಯಿತು. ಆದರೆ ಸ್ವಲ್ಪನೂ ಕೂಡ ಕರಗಿಲ್ಲ. ಅವರು ಫೋನ್ ಮಾಡಿದಾಗ ಅವ್ರು ಕೇಳಿದಿಷ್ಟೇ, ಅಕ್ಕ ಅದು ಚಾಕ್ಲೇಟು ಕರಗಿಲ್ವಾ ಅಂತ. ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ವಾರ ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಏನಿಲ್ಲ. ಇವತ್ತು ನಾನು ಈ ಬಾಕ್ಸ್ನ ಓಪನ್ ಮಾಡಿದೆ. ಈ ಬಾಕ್ಸು ಎಲ್ಲಿಂದ ಬಂತು ಅಂತ ಅಂದರೆ DS ಬೈಟ್ ಆ್ಯಂಡ್ ಡಿಲೇಟ್ಸ್ ಧರ್ಮಶಾಸ್ತ್ರ ಹೋಮ್ ಮೇಡ್ ಪ್ರಾಡಕ್ಟು. ಇವರು ಏನೇನು ತಯಾರು ಮಾಡ್ತಾರೆ ಮನೇಲಿ ಅಂತ ಅಂದರೆ, ಪುಳಿಯೋಗರೆ ಗೊಜ್ಜು, ಸಾಂಬಾರು ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆಬಾತ್ ಪುಡಿ, ಒಣ ಕೊಬ್ಬರಿ ಚಟ್ನಿ ಪುಡಿ, ಕಡಲೆ ಬೀಜದ ಚಟ್ನಿ ಪುಡಿ, ಇಷ್ಟು ಇವರು ಮನೇಲಿ ತಯಾರು ಮಾಡ್ತಾರೆ. ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ. ಆರಾಮಾಗಿ ನೀವು ಮನೆಗೆ ಬುಕ್ ಮಾಡಿ ತರಿಸ್ಕೋಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರು, ಇನ್ಸ್ಟಾ ID-ನ ನಾನು ಮೆನ್ಷನ್ ಮಾಡಿರ್ತೀನಿ. ರಾಯರಿದ್ದಾರೆ, DS ಬೈಟ್ ಆ್ಯಂಡ್ ಡಿಲೇಟ್ಸ್. ಅವ್ರಿಗೆ ಒಳ್ಳೆಯದಾಗಲಿ. ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ನೀವು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಯರಿದ್ದಾರೆ.